ಒಂದು ಸಿನಿಮಾ ಯಾವುದೇ ರೀತಿಯ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದಕ್ಕೆ ನಮಗೆ ರಾಜಣ್ಣವ್ರು ಕೊಟ್ಟಂತಹ ಬಂಗಾರದ ಮನುಷ್ಯ ಸಿನಿಮಾ ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ಸಮಾಜದ ಆಗು ಹೋಗುಗಳನ್ನು ನೀವೊಂದು ಚಿತ್ರದ ಮೂಲಕ ತಲುಪಿಸಿ ಅಲ್ಲೊಂದು ಅವೇರ್ನೆಸ್ಸನ್ನು ಜಾಗೃತಿ ಮೂಡಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಇದು ಇವಾಗಿಂದ ಅಲ್ಲ, ನನಗೆ 2014ನೇ ಇಸ್ವಿನಲ್ಲಿ ಕೃಷ್ಣಲೀಲಾ ಪ್ರೊಡ್ಯೂಸ್ ಮಾಡಿದ್ದು ನನ್ನ ಫಸ್ಟ್ ಮೂವಿ. ಸೊ ಅವತ್ತು ಕೂಡ ನಾನು ಪ್ರೊಡ್ಯೂಸ್ ಮಾಡಿದಾಗ ನನಗೆ ಅದೊಂದು ಪ್ರಶ್ನೆ ಅನ್ನೋದು ಕಾಡಿತ್ತು. ನಾನು ಇಂಡಸ್ಟ್ರಿಗೆ ಏನು ಕೊಡ್ತಾಯಿದ್ದೀನಿ, ನನ್ನ ಜನರಿಗೆ ನನ್ನ ಕಡೆಯಿಂದ ನಾನು ಏನು ಕೊಡ್ತಾಯಿದ್ದೀನಿ ಅನ್ನೋದು. ಅಫ್ಕೋರ್ಸ್ ನಾವು ಬೇರೆ ನಿರ್ಮಾಪಕರು ಬಂದಾಗ, ಬೇರೆ ಡೈರೆಕ್ಟರ್ಸ್ ಬಂದಾಗ ಅವ್ರ ಕಥೆ, ಅವ್ರು ನಮ್ಮನ್ನು ಒಂದು ಪಾತ್ರನಲ್ಲಿ ಊಹೆ ಮಾಡ್ಕೊಂಡು ಕನಸಿಟ್ಕೊಂಡು ಬರೆದಿರ್ತಾರೆ. ಅದಕ್ಕೂ ಗೌರವ ಕೊಡಬೇಕಾಗತ್ತೆ, ಜೊತೆಗೆ ನಮ್ಮ ಸ್ಟಾರ್ ಲೈಫೂ ನಡಿಬೇಕಾಗತ್ತೆ. ಬಟ್ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ ಕಡೆಯಿಂದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂದಾಗ ಅದು ಅಷ್ಟು ಅರ್ಥಪೂರ್ಣವಾಗಿರಬೇಕು, ಅಷ್ಟು ಜವಾಬ್ದಾರಿತವಾಗಿರ್ತಕ್ಕಂಥ ಸಿನಿಮಾ ಸಬ್ಜೆಕ್ಟ್ಸ್ ಆಗಿರಬೇಕು ಅಂತ. ಕೃಷ್ಣಲೀಲಾ ಸಿನಿಮಾ ಮಾಡಿದಾಗಲೂ ಕೂಡ ಆ ಅಂದರೆ ಸಿನಿಮಾದ ಹೀರೋ ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ನ ರಿಪ್ರೆಸೆಂಟ್ ಮಾಡೋನು, ಆಮೇಲೆ ಪ್ರತಿಯೊಬ್ಬನು ತಮ್ಮ ತಮ್ಮ ಜೀವನದಲ್ಲಿ ಶ್ರಮ ಹಾಕಿ ದುಡಿಯೋನು ಒಬ್ಬ ಹೀರೋ ಅಂತ ತೋರಿಸ್ಕೊಟ್ಟಂಥ ಸಿನಿಮಾ ಅದು. ಸೊ ಇವನ್ ಯುದ್ಧಕಾಂಡ ಮಾಡಬೇಕಾದ್ರೂ ಕೂಡ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಇರಬೇಕು ನನ್ನ ಕಡೆನ ಅನ್ನೋದು ಒಂದು ಆಲೋಚನೆ. ದಿಕ್ ತಪ್ಪಿಸೋಂಥ ಕೆಲಸ ಮಾಡಬಾರ್ದು. ಇವಾಗ ನೀವು ಬಂಗಾರದ ಮನುಷ್ಯ ಅಂತ ಒಂದು ದೊಡ್ಡ ಎಕ್ಸಾಂಪಲ್ ಹೇಳಿದ್ರಿ. ಈಗ ಅಣ್ಣವ್ರ ಸಿನಿಮಾ ನೋಡಿದರೆ ಅವರು ಯಾವತ್ತೂ ಕೂಡ ದಿಕ್ ತಪ್ಪಿಸೋಂಥ ಕೆಲಸಗಳು ಮಾಡಿಲ್ಲ. ಆಲ್ವೇಸ್ ಒಂದು ರೈಟ್ ದಾರಿನಲ್ಲಿ ಹಿಡಿಯುವಂಥ ರೀತಿಯಲ್ಲಿ, ಆಮೇಲೆ ಇನ್ಸ್ಪೈರ್ ಮಾಡುವಂಥದ್ದು, ಮೋಟಿವೇಶ್ನಲ್ ಕ್ಯಾರೆಕ್ಟರ್ಸ್ ಮಾಡಿದ್ದು. ಸೊ ಇವಾಗ ಅಜಯ್ ರಾವ್ ಪ್ರೊಡಕ್ಷನ್ ಅಂತ ಒಂದು ಲೇಬಲ್ ಹಾಕಿದಾಗ ಆ ಕ್ಯಾರೆಕ್ಟ್ರು ಮತ್ತು ಆ ಮೂವಿ ಅಷ್ಟು ಇನ್ಸ್ಪೈರಿಂಗ್ ಆಗಿರಬೇಕು, ಅಷ್ಟು ಮೋಟಿವೇಶ್ನಲ್ ಆಗಿರಬೇಕು. ಸೊ ಅದಷ್ಟೇ ರೀಸನ್. ನಾನು ಎಲ್ಲೂ ಕೂಡ ಹುಡ್ಕೊಂಡು ಹೋಗಿ ಅಂದರೆ ಕಥೆ ಮಾಡಿರೋದಲ್ಲ, ವೆಲ್ಕಮಿಂಗ್ ವೇನಲ್ಲೇ ಇದ್ದಿದ್ದು. ನಾನು ಸಾಕಷ್ಟು ಕಥೆಗಳು ಪ್ಯಾರಲಲ್ಲಿ ಕೇಳ್ತಾನೆ ಇದ್ದೆ, ಈ ಕಥೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ. ಓಕೆ. ಬಟ್ ನಾವು ನಮ್ಮ ಮನೆಯಿಂದ ಹೊರಗೆ ಕಾಲಿಟ್ರೆ ಅಥವಾ ನಮ್ಮ ಕಚೇರಿಯಿಂದ ಹೊರಗೆ ಕಾಲಿಟ್ರೆ ಆಗ್ತಿರುವಂಥ ಅನಾಹುತಗಳಲ್ಲಿ ಈ ಅತ್ಯಾಚಾರ ಅನ್ನುವಂಥದ್ದು ಇದೆಯಲ್ಲ, ಅದು ಮನಸ್ಸಿಗೆ ತಾಕ್ಬಿಡುತ್ತೆ. ಹೆಣ್ಣು ಹೆತ್ತವ್ರಿಗಂತೂ ಸಂಕಟ. ಬೆಳಗ್ಗೆ ಹೋಗಿದ ಮಗು ಸಾಯಂಕಾಲ ಬರುತ್ತಾ ಇಲ್ವಾ ಅಂತ ಡೌಟ್ ಪಡೋ ಸ್ಥಿತಿ ಇದೆ. ಅದನ್ನು ನೀವು ಸಬ್ಜೆಕ್ಟಾಗಿ ತಗೋತೀರಿ ಅನ್ನೋದಾದ್ರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಊಹೆ ಮಾಡಿದ್ರೆ? ಅಲ್ಲ, ನನಗೂ ಒಂದು ಮಗಳಿರೋದ್ರಿಂದ ನನಗೆ ಕಥೆ ಕೇಳಿದಾಗ ತುಂಬ ಕಾಡಿತ್ತು. ನನಗೆ ಮನಸ್ಸಿಗೆ ತುಂಬ ಕಾಡಿತ್ತು. ನೀವು ಹೇಳ್ದಂಗೆ ಇದೇನು ಭಯ ಇರುತ್ತಲ್ಲ, ಅಂದರೆ ಬೆಳಗ್ಗೆ ಹೋದಂಥ ಮಗು ಸಂಜೆ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಬರುತ್ತಾ ಇಲ್ವಾ ಅನ್ನೋದು, ಅದು ಡವ ಅನ್ನೋದೇನಿರುತ್ತಲ್ಲ, ಅದು ನನ್ನ ಪ್ರತಿನಿತ್ಯ ಆಗುವಂಥ ವಿಚಾರ. ಸೊ ಈ ಥರ ಆಗದೆ ಇರೋದಕ್ಕೆ ಏನೇನು ಕ್ರಮಗಳು ಬರಬೇಕು ಅನ್ನೋದು ಪ್ರಶ್ನೆಗಳು ಈ ಸಿನಿಮಾ ಹುಟ್ಟು ಹಾಕತ್ತೆ. ಆ್ಯಂಡ್ ಎಲ್ಲೂ ಕೂಡ ನಾವು ವಿಕೃತವಾಗಿ ತೋರಿಸಿರತಕ್ಕಂಥದ್ದು ಅಥವಾ ಜನ ಮುಜುಗರ ಪಡುವಂಥ ರೀತಿಯಲ್ಲಿ ತೋರಿಸಿರ್ತಕ್ಕಂಥದ್ದಲ್ಲ. ಫ್ಯಾಕ್ಟ್ಸನ್ನು ತೋರಿಸಿ ಅದಕ್ಕೆ ಸೊಲ್ಯೂಷನ್ಸ್ ಏನಂತ ಹುಡುಕಕ್ಕೆ ಹೊರಟಿರೋದು. ನಾವು ಬರೀ ಸಮಸ್ಯೆಗಳನ್ನೇ ಚರ್ಚೆ ಮಾಡಿ ಪ್ರಶ್ನೆಗಳೇ ಹಾಕೊಂಡು ಕೊಡೋದಕ್ಕಿಂತ ನಿಮಗೆ ಅದರದ್ದು ಸೊಲ್ಯೂಷನ್ಸು ಸಿಗಬೇಕಲ್ಲ. ಸೊ ಆ ಸೊಲ್ಯೂಷನ್ ಈ ಸಿನಿಮಾ ಯುದ್ಧಕಾಂಡ. ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಅವೆಲ್ಲ ಏನೂ ಇರಲಿಲ್ಲ. ವೈ ಯುದ್ಧಕಾಂಡ? ಆ ಟೈಟ್ಲೇ ಯಾಕೆ ಬೇಕಾಯಿತು ನಿಮಗೆ? ಅಲ್ಲ, ಅಫ್ಕೋರ್ಸ್ ಅದು ಹಿಂದಿಂದು ರವಿ ಸರ್ ಮಾಡಿರ್ತಕ್ಕಂಥ ಸಿನಿಮಾ ಟೈಟ್ಲ್ ಅದನ್ನೇ ನಾವು ಕಾಪಿ ಮಾಡಿರೋದು. ಬಟ್ ಅರ್ಥಪೂರ್ಣವಾಗಿತ್ತು. ನಾವು ಕಥೆ ಎಲ್ಲ ಮಾಡಿ ಸಾಕಷ್ಟು ಚರ್ಚೆಗಳು ಮಾಡ್ತಾ ಇದ್ವಿ ಟೈಟ್ಲ್ ವಿಚಾರದಲ್ಲಿ, ಏನು ಇಡಬೇಕು ಏನು ಇಡಬಾರ್ದು ಅಂತ. ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್, ತುಂಬ ಇಂಟೆನ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆಮೇಲೆ ಎಲ್ಲೂ ಕೂಡ ಆ ಟೈಟ್ಲಿಗೆ, ಆ ಸಿನಿಮಾಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ಅಷ್ಟು ವಂಡರ್ಫುಲ್ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ ಅಂತಂದಾಗ ವೈ ನಾಟ್ ಅಂತ ಅನಿಸಿದೆ ಅಷ್ಟೇ. ಚಾಪ್ಟರ್ ಆಫ್ ವಾರ್, ಯುದ್ಧಕಾಂಡ ಅಂದರೆ ಚಾಪ್ಟರ್ ಆಫ್ ವಾರ್. ಇಲ್ಲೊಂದು ಯುದ್ಧ ಸಾರ್ತಾ ಇದ್ದಾನೆ ಭರತ್ ಅನ್ನೋ ಕ್ಯಾರೆಕ್ಟರು. ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ, ಸಮಾಜದಲ್ಲಿ ನಡೆಯುವಂಥ ಅನ್ಯಾಯದ ವಿರುದ್ಧ ಒಂದು ಯುದ್ಧ ಸಾರ್ತಾ ಇದ್ದಾನೆ. ಸೊ ಪ್ರತಿ ಕಡೆನೂ ಆ ಯುದ್ಧನ ವಿಚಾರ ಸಿನಿಮಾದಲ್ಲಿ ಬರುತ್ತೆ. ಹಾಗಾಗಿ ಫ್ಲ್ಯಾಶ್ ಆಗಿದ್ದು ಆ ಟೈಟಲ್ನೇ ಯಾಕೆ ಇಡಬಾರ್ದು ಅಂತ ಅಷ್ಟೇ, ಬೇರೆ ಏನಲ್ಲ.